ಮೊಬೈಲಲ್ಲೇ ಎಗುರು ಹೋಗುತ್ತೆ ದುಡ್ಡು, ಆಪ್ಗಳ ಮೂಲಕ ಕೂತಲ್ಲೇ ಕನ್ನ, ಎಲ್ಲ ಕಡೆ ಹಬ್ತಾ ಇದೆ APK ಸ್ಕ್ಯಾಮ್. ನಮಸ್ಕಾರ ಸ್ನೇಹಿತರೆ, APK ಸ್ಕ್ಯಾಮ್ ಮೊಬೈಲ್ ಇರೋರು ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಹೀಗೆ ಯಾವುದೇ ಆನ್ಲೈನ್ ಪೇಮೆಂಟ್ ಆ್ಯಪ್ ಯೂಸ್ ಮಾಡೋರು ಇದ್ರ ಬಗ್ಗೆ ತಿಳ್ಕೊಳ್ಬೇಕು, ಕೇರ್ಫುಲ್ ಆಗಬೇಕು, ಎಲ್ಲರೆಲ್ಲ ಬೋಳ್ಸ್ಕೊಂಡು ಹೋಗ್ಬಿಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ನೀವು ಕೂಡ ಗಮನಿಸಿರ್ಬೋದು, ಇದಕ್ಕಿದ್ದಂತೆ ದುಡ್ಡು ಮಾಯ ಆಗೋದು, ಅಕೌಂಟಲ್ಲಿ ಇತ್ತಿವಾಗಿಲ್ಲ, ಸೈಬರ್ ಕಳ್ತನ, ಆನ್ಲೈನ್ ದರೋಡೆ ಹೆಚ್ಚಾಗ್ತಿದೆ. ಆದರೆ ಇದೀಗ ದೊಡ್ಡ ಪ್ರಮಾಣದಲ್ಲಿ APK ಸ್ಕ್ಯಾಮ್ ಮೂಲಕ ಇದನ್ನೆಲ್ಲ ಮಾಡಲಾಗ್ತಿದೆ ಅನ್ನೋದು ಬೆಳಕಿಗೆ ಬರ್ತಾ ಇದೆ. HDFC ಬ್ಯಾಂಕ್ನಿಂದ ಹಿಡಿದು ಸೈಬರ್ ತಜ್ಞರ ತನಕ ಎಲ್ಲರೂ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸೋಕೆ ಹೇಳ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. APK ಸ್ಕ್ಯಾಮ್ ನಿಮ್ಮ ಹಣವನ್ನು ನಿಮಗೆ ಗೊತ್ತಿಲ್ಲದಂತೆ ನುಂಗ್ ಹಾಕುತ್ತೆ. ಹಾಗಿದ್ರೆ ಎಲ್ಲ ಕಡೆ ಚರ್ಚೆ ಆಗ್ತಿರೋ ಈ APK ಸ್ಕ್ಯಾಮ್ ಅಂದ್ರೇನು, ಇದು ಹೇಗೆ ವರ್ಕ್ ಆಗುತ್ತೆ? ಕಳ್ಳರು ದೂರದಲ್ಲೇ ಕೂತು ನಿಮ್ಮ ಮೊಬೈಲ್ನ ಒಳಗೆ ಬಂದು ಆಮೇಲೆ ಅಕೌಂಟಿಗೆ ಹೆಂಗೆ ನುಗ್ತಾ ಇದ್ದಾರೆ, ಇದರಿಂದ ನೀವು ಬಚಾವಾಗೋದು ಹೇಗೆ, ಎಲ್ಲವನ್ನೇ ವರದಿಯ ತಿಳ್ಕೊಳ್ಳೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಏನಿದು APK ಸ್ಕ್ಯಾಮ್? ಸ್ನೇಹಿತರೆ, ಎಲ್ಲ ಆನ್ಲೈನ್ ಸ್ಕ್ಯಾಮ್ಗಳ ತರ ಇದು ಕೂಡ ಒಂದು ದರೋಡೆ. ಆದ್ರೆ ಇದನ್ನ ನಾರ್ಮಲ್ ಆಗಿ ಮಾಡಲ್ಲ. ಸ್ವಲ್ಪ ಯಾಮಾರಿದ್ರೆ ನಿಮ್ಮ ಹಣ ಈ ಸ್ಕ್ಯಾಮ್ ಮೂಲಕ ಕಿತ್ಕೊಂಡು ಹೋಗುತ್ತೆ. ಸಾಮಾನ್ಯವಾಗಿ ಹಾಗೂ ಯಾವುದೇ ಸೈಬರ್ ವಂಚನೆ ನಡಿಬೇಕಾದ್ರೂ ಕೂಡ ಅದಕ್ಕೆ ಮೇನ್ ಆಧಾರ ಯಾವುದು? ವೈಯಕ್ತಿಕ ಡೇಟಾ. ಇವುಗಳನ್ನ ಸೈಬರ್ ಕ್ರಿಮಿನಲ್ಸ್ ಹಲವು ಮಾರ್ಗದಲ್ಲಿ ಕಲೆಕ್ಟ್ ಮಾಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಒಂದು ಪ್ರತಿಷ್ಠಿತ ಕಂಪನಿಯ ಡೇಟಾಬೇಸ್ನ ಹ್ಯಾಕ್ ಮಾಡಿ ವೈಯಕ್ತಿಕ ಮಾಹಿತಿಯನ್ನು ದೋಚ್ತಾರೆ, ಅಥವಾ ಫೋನ್ ಕಾಲ್ ಮತ್ತು SMS ಮೂಲಕವೂ ನಿಮ್ಮನ್ನ ಕುರಿ ಮಾಡಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೋಬಹುದು. ಸೊ ಈ ಎರಡೂ ಮೇಜರ್. ಆದರೆ ಇತ್ತೀಚೆಗೆ ಇವುಗಳ ಬಗ್ಗೆ ಜನ ಸ್ವಲ್ಪ ಕೇರ್ಫುಲ್ ಆಗ್ತಿದ್ದ ಹಾಗೆ ಸೈಬರ್ ವಂಚಕರು ಅಪ್ಡೇಟ್ ಆಗ್ತಾ ಇದ್ದಾರೆ. ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಕದಿಯೋಕ್ಕೆ ಹೊಸ ಮಾರ್ಗ ಹುಡ್ಕೊಂಡಿದ್ದಾರೆ. ಅದೇ APK ಫ್ರಾಡ್. ಇದೀಗ ಭಾರತದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರೋ ಸೈಬರ್ ಕ್ರೈಮ್ ಉದ್ಯಮ. ಮೊಬೈಲ್ ಸೇರೋದು ಹೇಗೆ? ಸ್ಕ್ಯಾಮ್. APK ಅಥವಾ ಇದನ್ನ ಆಂಡ್ರಾಯ್ಡ್ ಪ್ಯಾಕೇಜ್ ಕಿಟ್ ಅಂತ ಕರೀತಾರೆ. ಇದು ಮೊಬೈಲ್ ಸೇರೋದು ಕೂಡ ನಾವು ಗೊತ್ತಿಲ್ಲದೆ ಮಾಡೋ ತಪ್ಪುಗಳಿಂದ. ಈಗೀಗ ತುಂಬಾ ಜನ ಅಫಿಷಿಯಲ್ ಆಪ್ ಸ್ಟೋರ್ಸ್ ಬಿಟ್ಟು, ಅದು ಪ್ಲೇ ಸ್ಟೋರ್ ಆಗಿರ್ಬೋದು ಅಥವಾ ಆಪಲ್ ಆಪ್ ಸ್ಟೋರ್ ಆಗಿರ್ಬೋದು, ಅದನ್ನು ಬಿಟ್ಟು ಬೇರೆ ಕಡೆ ಲಿಂಕ್ ಮೂಲಕ ಡೌನ್ಲೋಡ್ ಮಾಡೋಕೆ ಪ್ರಯತ್ನ ಪಡ್ತಾರೆ ಏನಾದ್ರು ಪ್ರೋಗ್ರಾಮ್ನ ಅಥವಾ ಆ್ಯಪ್ಗಳನ್ನ. ಉದಾಹರಣೆಗೆ GB ವಾಟ್ಸ್ಆ್ಯಪ್ ಅಂತ ಇದೆ. ಇದು ಅಫಿಷಿಯಲ್ ವಾಟ್ಸ್ಆ್ಯಪ್ ಅಲ್ಲ, ಇದು ಥರ್ಡ್ ಪಾರ್ಟಿ ಡೆವಲಪರ್ಸ್ ಡೆವಲಪ್ ಮಾಡಿರೋ ಆ್ಯಪ್. ಹಾಗೆ ವಿಡ್ಮೇಟ್ ಕೂಡ ಇದೆ. ಇದು ಕೂಡ ಥರ್ಡ್ ಪಾರ್ಟಿ ಆ್ಯಪ್. ಅದರಲ್ಲೂ ಇತ್ತೀಚೆಗೆ OTT ಆ್ಯಪ್ಗಳ ಆದಾಯ ತಪ್ಪಿಸಿ ಕಳ್ಳ ಮಾರ್ಗದ ಮೂಲಕ ಸಿನಿಮಾ, ವೆಬ್ ಸೀರೀಸ್ ಎಲ್ಲ ನೋಡ್ತಿದ್ದಾರೆ. ಇದಕ್ಕಾಗಿ ವೇಡೂನಂತಹ ಪ್ರಾಕ್ಸಿ OTT ಆ್ಯಪ್ಗಳನ್ನು ಬಳಸ್ತಾ ಇದ್ದಾರೆ. ಇವು ಕೂಡ ಥರ್ಡ್ ಪಾರ್ಟಿ ಆ್ಯಪ್ಗಳೇ. ಹಾಗಂತ ಇವೇ ವಂಚನೆ ಮಾಡೋ ಆ್ಯಪ್ಗಳು ಅಂತ ಹೇಳ್ತಿಲ್ಲ, ನಿಮ್ಮ ಗಮನದಲ್ಲಿರಲಿ. ನಾವು ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀವಿ, APKಗೆ ಉದಾಹರಣೆ ಕೊಡೋಕೆ. ಸೊ ಇಂಥ ಕೆಲ APK ಫೈಲ್ಗಳು ಅಫಿಷಿಯಲ್ ಆ್ಯಪ್ಗಳಿಗಿಂತ ಹೆಚ್ಚಿನ ಫೀಚರ್ಸ್ ಕೊಡ್ತಾ ಇರ್ತವೆ. ಇವುಗಳನ್ನು ಸುಮಾರು ಜನ ಡೌನ್ಲೋಡ್ ಮಾಡಿರ್ತೀರಿ ಅಥವಾ ಮಾಡಿ ಡಿಲೀಟ್ ಕೂಡ ಮಾಡಿರ್ತೀರಿ. ಆದರೆ ಇದೇ ನಿಮ್ಮ ಅಕೌಂಟ್ಗೆ ಕತ್ತರಿ ಹಾಕುತ್ತೆ ಅಂತ ಅನೇಕ ತಜ್ಞರು ಹೇಳ್ತಾ ಇದ್ದಾರೆ. ಇಂತಹ APK ಆ್ಯಪ್ಗಳು ಅಥವಾ ಫೈಲ್ಸ್, ಈ ರೀತಿಯ APK ಫೈಲ್ಗಳ ಡೆವಲಪರ್ಗಳು ನಿಮ್ಮ ಮಾಹಿತಿಯನ್ನ ಕಳ್ಳ ಉದ್ದೇಶಕ್ಕೆ ಯೂಸ್ ಮಾಡೋ ಚಾನ್ಸಸ್ ಇದೆ. ಅದಕ್ಕೆ ಸಾಕ್ಷ್ಯ ಸಿಕ್ಕಿದೆ. ಕನ್ನ ಹಾಕೋದು ಹೇಗೆ? ಸಿಂಪಲ್ ಆಗಿ ಹೇಳ್ತೀವಿ ಸ್ನೇಹಿತರೆ, ಗಮನ ಕೊಟ್ಟು ಕೇಳಿ. ಕೆಲ ಸಲ APK ಡೆವಲಪ್ ಮಾಡುವಾಗಲೇ ಮಾಲ್ವೇರ್ಸ್ ಅಥವಾ ಸ್ಪೈವೇರ್ಸ್ನ, ಅಂದ್ರೆ ಮಲಿಷಿಯಸ್ ಸಾಫ್ಟ್ವೇರ್ಸ್ ಮತ್ತು ಈ ಕಳ್ಳಗೊಂಡಿಡೋ ಸ್ಪೈ ಸಾಫ್ಟ್ವೇರ್ಸ್ನ ಅಟ್ಯಾಚ್ ಮಾಡಿರ್ತಾರೆ. ಇವು ನಿಮ್ಮ ಮೊಬೈಲ್ನಲ್ಲಿನ ಡೇಟಾ, ಅಂದ್ರೆ ಕಾಲ್ ಡೀಟೇಲ್ಸ್, SMS, OTP ಇತ್ಯಾದಿಗಳನ್ನ ಕದ್ದು ನೋಡಿ ಡೆವಲಪರ್ಸ್ಗೆ ಸೆಂಡ್ ಮಾಡೋ ಎಬಿಲಿಟಿ ಇರುತ್ತೆ. ಇದನ್ನು ಬಳಸ್ಕೊಂಡು ಕೂಡ ಕೆಲ ಟೈಮ್ನಲ್ಲಿ ದರೋಡೆ ಮಾಡ್ತಾರೆ ಆನ್ಲೈನ್. ಹಾಗೆ ಎರಡನೇದಾಗಿ APK ಫೈಲ್ಗಳು ನಿಮಗೆ ಗೊತ್ತಿಲ್ಲದೆ ನಿಮ್ಮ ಡಿವೈಸ್ಗಳಿಗೆ ನುಗ್ತವೆ. ಯಾವುದೋ ಗೇಮ್ ಆ್ಯಪ್, ವಾಲ್ಪೇಪರ್ ಆ್ಯಪ್ ಅಥವಾ ಇನ್ಯಾವುದೋ ನಿಮಗೆ ಇಷ್ಟ ಬಂದ ಸೈಟ್ಗಳನ್ನು ನೀವು ವಿಸಿಟ್ ಮಾಡಿದಾಗ, ಅಲ್ಲಿ ಯಾವುದನ್ನೋ ಕ್ಲಿಕ್ ಮಾಡಿದಾಗ ನಿಮ್ಗೆ ಗೊತ್ತಿಲ್ಲದಂತೆ ಬ್ಯಾಕ್ಗ್ರೌಂಡ್ನಲ್ಲಿ ಇನ್ಸ್ಟಾಲ್ ಆಗ್ತಾ ಇರ್ತವೆ ನಿಮ್ಮ ಫೋನ್ನಲ್ಲಿ APKಗಳು. ಆ ರೀತಿ ಕದ್ದು ಮುಚ್ಚಿ ಡೌನ್ಲೋಡ್ ಆಗೋ ರೀತಿಯಲ್ಲಿ, ಬ್ಯಾಕ್ಗ್ರೌಂಡ್ ನಲ್ಲಿ ಇನ್ಸ್ಟಾಲ್ ಆಗೋ ರೀತಿಯಲ್ಲಿ ಆ ರೀತಿಯ ನಿಮ್ಮ ಕೆಲ ಇಷ್ಟದ ಸೈಟ್ಗಳು ಮತ್ತು ಕೆಲ ಅಂತಹ ಆ್ಯಪ್ಗಳಲ್ಲೇ ಡೆವಲಪರ್ಗಳು ಅಂತ ಕಿತಾಪತಿ ಮಾಡಿ ಅಟ್ಯಾಚ್ ಮಾಡಿರ್ತಾರೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಸ್ಸಾಂ ಮೇಘಾಲಯಕ್ಕೆ 6 ನೈಟ್ 7 ಡೇ ಟ್ರಿಪ್ ಅನ್ನ ಆಯೋಜಿಸಿದೆ. ಕಾಮಾಖ್ಯ ಶಕ್ತಿಪೀಠ, ಗುವಾಹಟಿ, ಮೌಲ್ಯಾಂಗ್ ಕ್ಲೀನೆಸ್ಟ್ ವಿಲೇಜ್ ಇನ್ ಏಷ್ಯಾ, ಧ್ವಾಕಿ ರಿವರ್, ಶಿಲಾಂಗ್, ಚಿರಾಪುಂಜಿ, 7 ಸಿಸ್ಟರ್ ವಾಟರ್ ಫಾಲ್ಸ್ ಹಾಗೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಸಫಾರಿ ಎಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ ಕೇವಲ 65,700 ರೂಪಾಯಿ ಮಾತ್ರ. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಕೂಡ ಇರುತ್ತೆ. ಹೊರಡೋ ದಿನ ನವೆಂಬರ್ 6, 2025. ಕೆಲವೇ ಸೀಟುಗಳು ಲಭ್ಯ ಇದೆ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಇನ್ನು ಕೆಲವು ಸಲ SMS, ವಾಟ್ಸ್ಆಪ್, ಟೆಲಿಗ್ರಾಮ್, ಮೇಲ್ ಮೂಲಕ ಲಿಂಕ್ ಸೆಂಡ್ ಮಾಡಿ
ಅದನ್ನ ಕ್ಲಿಕ್ ಮಾಡಿದಾಗ ಅವಾಗಲೂ ಕದ್ದು ಮುಚ್ಚಿ APK ಇನ್ಸ್ಟಾಲ್ ಆಗುವಂತೆ ನೋಡ್ಕೊಂಡಿರ್ತಾರೆ. ತುಂಬಾ ಜನರಿಗೆ ಗೊತ್ತೇ ಆಗಿರೋದಿಲ್ಲ, ಕೆಲವರಿಗೆ ಅನುಭವಕ್ಕೆ ಬಂದಿರಲೂಬಹುದು. ಇದ್ರ ಜೊತೆಗೆ RAT APK APK ಅಂದ್ರೆ ರಿಮೋಟ್ ಆಕ್ಸೆಸ್ ಟ್ರೋಜನ್ APK ಅಂತ ಇದೆ. ಇದು ನಿಮ್ಮ ಮೊಬೈಲ್ ಫೋನ್ ನ ಕಂಪ್ಲೀಟ್ ಕಂಟ್ರೋಲ್ ನ ಹ್ಯಾಕರ್ ಕೈಗೆ ರಿಮೋಟ್ಲಿ ಸಿಗೋ ರೀತಿ ಮಾಡುತ್ತೆ. ನೀವು ಇಲ್ಲಿರ್ತೀರಿ, ನಿಮ್ ಕೈಲಿ ಫೋನ್ ಇರುತ್ತೆ, ಅದು ಆಪರೇಟ್ ಆಗ್ತಿರುತ್ತೆ ಬೇರೆ ಕಡೆ ಕೂತ್ಕೊಂಡು. ಬೇರೆ ಕಡೆಯಲ್ಲಿರೋ ಆ ಹ್ಯಾಕರ್ ಅಲ್ಲಿಂದ ನಿಮ್ಮ ಫೋನ್ ನಿಮ್ ಕೈಲಿರೋ ಫೋನ್ ಆಪರೇಟ್ ಮಾಡ್ತಾ ಇರ್ತಾನೆ. ಆ ರೀತಿ ಕೂಡ ಆಗುತ್ತೆ. ಏನೋ ಹಲವು APK ಗಳಿಗೆ ಸ್ಪೆಸಿಫಿಕ್ ಐಕಾನ್ಗಳೇ ಇರೋದಿಲ್ಲ. ಈಗ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಗಳಿಗೆ ಸ್ಪೆಸಿಫಿಕ್ ಐಕಾನ್ ಇರುತ್ತೆ, ಅವು ನಿಮ್ಮ ಹೋಮ್ ಸ್ಕ್ರೀನ್ ನಲ್ಲಿ ಕಾಣಿಸ್ತವೆ. ಆದ್ರೆ ಹಲವು APK ಈ ರೀತಿ ಇರೋದೇ ಇಲ್ಲ, ಕಾಣಿಸೋದೇ ಇಲ್ಲ. ಆಪ್ ಇನ್ಸ್ಟಾಲ್ ಆಗಿದೆ ಅಂತ ಬರ್ಬೇಕಲ್ಲ, ಅಲ್ಲಿ ಐಕಾನ್ ಬರೋದೇ ಇಲ್ಲ, ಬ್ಯಾಕ್ ಗ್ರೌಂಡ್ ನಲ್ಲಿ ರನ್ ಆಗ್ತಿರ್ತವೆ. ಅವು ಫೋನ್ ಅಲ್ಲಿ ಇದಾವೆ ಅನ್ನೋದು ನಿಮ್ಗೆ ಕೂಡಲೇ ಗೊತ್ತಾಗಲ್ಲ. ಅಷ್ಟು ಮುಂದುವರೆದಿದ್ದಾರೆ ಸೈಬರ್ ಕಳ್ಳರು. ಹೀಗೆ ಯಾವುದೋ ಒಂದು ಮಾರ್ಗದ ಮೂಲಕ APKನ ನಿಮ್ಮ ಫೋನ್ಗೆ ನುಗ್ಗಿಸ್ಬಿಟ್ಟು ನಿಮ್ಮ ಡಿವೈಸ್ಗೆ ಎಂಟ್ರಿ ಆಗಿ ನಿಮ್ಮ ಮಾಹಿತಿ, ನಿಮ್ಮ ಖಾಸಗಿ ಮಾಹಿತಿ, ನಿಮ್ಮ ಖಾಸಗಿ ಫೋಟೋ, ವಿಡಿಯೋ, ಬ್ಯಾಂಕ್ ಡೀಟೇಲ್ಸ್, ನಿಮ್ಮ ಚಾಟ್, ಮೆಸೇಜ್ ಎಲ್ಲದನ್ನ ಕನ್ನ ಹಾಕ್ತಾರೆ, ಸೈಲೆಂಟ್ ಆಗಿ ಎಗರಿಸಿಬಿಡ್ತಾರೆ. ಬ್ಯಾಂಕ್ ಅಕೌಂಟ್ ಎಗರಿಸೋದೊಂದು ಆಯ್ತಲ್ವಾ, ಮತ್ತೊಂದು ಕಡೆ ನಿಮ್ಮ ಖಾಸಗಿ ಮಾಹಿತಿಯನ್ನು ಹಿಡ್ಕೊಂಡು ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಾರೆ ಅವ್ರಿಗೆ ಕಳಿಸ್ಕೊಂಡು. ಮೊದಲಿಗೆ ವಂಚಕರು ನಂಬಿಕೆ, ಭಯ ಮತ್ತು ಅರ್ಜೆನ್ಸಿ ಮೂಲಕ ಬಲೆಗೆ ಬೀಳಿಸ್ಕೊಳ್ತಾರೆ. ಅಂದ್ರೆ ನಿಮ್ಮ ಮೊಬೈಲ್ ನಲ್ಲಿದ್ದ ಒಂದಷ್ಟು ಮಾಹಿತಿಯನ್ನು ಕದ್ಕೊಂಡು ನಿಮಗೆ ಹೆದರ್ಸೋಕೆ ಶುರು ಮಾಡ್ತಾರೆ. ನಿಮ್ಮ KYC ಅಪ್ಡೇಟ್ ಆಗಿಲ್ಲ, ನಿಮ್ಮ ಬ್ಯಾಂಕ್ ಅಕೌಂಟ್ ನ ಫ್ರೀಸ್ ಮಾಡಲಾಗುತ್ತೆ, ನಿಮ್ಮ ಮೇಲೆ ಪೊಲೀಸ್ ಕೇಸ್ ಆಗಿದೆ, ಈ ರೀತಿ ಹೆದರಿಸ್ತಾರೆ. ಹಾಗೆ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿಲ್ಲ, ಶೀಘ್ರ ಪವರ್ ಕಟ್ ಮಾಡ್ತೀವಿ ಅಂತೆಲ್ಲ ಉತ್ತರ ಕೊಡ್ತಾರೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮನ್ನ ಭಯಪಡಿಸಿ ಹಣ ವಸೂಲಿ ಮಾಡೋ ಪ್ರಯತ್ನ ಮಾಡ್ತಾರೆ. ಅಲ್ಲದೆ ನೀವು ಆಪ್ಗಳನ್ನ, ಅದರಲ್ಲೂ ಕೂಡ APKಗಳನ್ನ ಇನ್ಸ್ಟಾಲ್ ಮಾಡುವಾಗ ಅವಶ್ಯಕತೆ ಇಲ್ಲದೆ ಇದ್ರೂ ಕೂಡ SMS, ಸ್ಕ್ರೀನ್ ಶೇರಿಂಗ್, ಕಾಂಟ್ಯಾಕ್ಟ್, ಗ್ಯಾಲರಿ ಪರ್ಮಿಷನ್ ಎಲ್ಲ ಕೇಳಿರ್ತಾರೆ. ನೀವು ಹೆಚ್ಚಿನ ಟೈಮ್ ನಲ್ಲಿ ಕೊಡ್ತಾ ಹೋಗಿರ್ತೀರ ಅಲೋ 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 ಅಂತ. ಇನ್ನು ಕೆಲ APKಗಳು ಆಟೋಮ್ಯಾಟಿಕ್ ಆಗಿ ಇನ್ಸ್ಟಾಲ್ ಆದ ತಕ್ಷಣ ಕೆಲ ಆಕ್ಸೆಸ್ ಗಳನ್ನ ಪಡ್ಕೊಂಡ್ಬಿಡ್ತವೆ. ಇದರಿಂದ ಹ್ಯಾಕರ್ಗಳು ನಿಮ್ಮ ಬ್ಯಾಂಕ್ ಕ್ರೆಡೆನ್ಷಿಯಲ್ಸ್, UPI ಪಿನ್ಸ್ ಮತ್ತು OTP ಗಳನ್ನ ಕೂಡ ಕದಿಬಹುದು. ಈ ಮೂಲಕ ನಿಮ್ಮ ಅಕೌಂಟ್ ನಲ್ಲಿರೋ ಹಣವನ್ನ ಕ್ಷಣಾರ್ಧದಲ್ಲಿ ಮಾಯ ಮಾಡಬಹುದು. ಈ APK ಸ್ಕ್ಯಾಮ್ ಬಗ್ಗೆ ಇತ್ತೀಚೆಗೆ ದೇಶದ ಪ್ರತಿಷ್ಠಿತ ಬ್ಯಾಂಕ್ಗಳಲ್ಲಿ ಒಂದಾಗಿರೋ ಟಾಪ್ ಪ್ರೈವೇಟ್ ಬ್ಯಾಂಕ್ HDFC ಬ್ಯಾಂಕ್ ಕೂಡ ಗ್ರಾಹಕರಿಗೆ ಎಚ್ಚರಿಕೆ ಕೊಟ್ಟಿದೆ. ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಹಾಗೆ ಹಲವು ಸೈಬರ್ ತಜ್ಞರು ಕೂಡ ಇದರ ಬಗ್ಗೆ ಅಲರ್ಟ್ ಕೊಟ್ಟಿದ್ದಾರೆ. ಆಘಾತಕಾರಿ ಸಂಗತಿ ಅಂದ್ರೆ ಭಾರತದಲ್ಲಿ ವಂಚನೆಗೋಸ್ಕರ ಸರ್ಕ್ಯುಲೇಟ್ ಆಗ್ತಿರೋ APK ಫೈಲ್ಗಳನ್ನ ದೊಡ್ಡ ಪ್ರಮಾಣದಲ್ಲಿ ದೇಸಿಯಾಗಿನೇ ಡೆವಲಪ್ ಮಾಡಲಾಗಿದೆ. ಸೈಬರ್ ಕ್ರೈಮ್ ಅಧಿಕಾರಿಗಳ ಪ್ರಕಾರ ಸುಮಾರು 60-70% APKಗಳನ್ನ ದುರುದ್ದೇಶ ಕೆಲಸಕ್ಕೆ, ಅದು ದೇಶದಲ್ಲಿನ ಟೆಕ್ ಜೀನಿಯಸ್ ಮೈಂಡ್ ಇರೋರೇ ಅವ್ರನ್ನ ಬಳಸ್ಕೊಂಡೆ, ಸಾಫ್ಟ್ವೇರ್ ಟ್ಯಾಲೆಂಟ್ ಅನ್ನ ಬಳಸ್ಕೊಂಡೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. IT ಕಂಪ್ನಿಗಳಲ್ಲಿ, MNCಗಳಲ್ಲಿ ಕೆಲಸ ಮಾಡೋದು ಬಿಟ್ಟು ಇಂಥ ಕೆಲಸಗಳನ್ನ ಮಾಡ್ತಿದ್ದಾರೆ ಕೆಲವರು. ದಿಲ್ಲಿ, ಮೀರತ್, ಉತ್ತರ ಪ್ರದೇಶ, ಜಮ್ತಾರಾ ಗೊತ್ತಲ್ಲ, ಫೇಮಸ್ ಇಂಥ ಕೆಲಸಕ್ಕೇನೆ. ಅಲ್ಲಿ ಈ ಫೈಲ್ಗಳನ್ನ ರೆಡಿ ಮಾಡಲಾಗ್ತಿದೆ. ಹಾಗಂತ ಎಲ್ಲವೂ ಅಲ್ಲ, 30-40% APK ಫೈಲ್ಗಳು ಅಮೆರಿಕ, UK, ಚೀನಾದಂಥ ರಾಷ್ಟ್ರಗಳಲ್ಲೂ ಡೆವಲಪ್ ಆಗ್ತಾ ಇದಾವೆ. ಏನು APKಗಳನ್ನ ಬ್ಲಾಕ್ ಮಾಡಿದ್ರು ಕೂಡ ಹೆಸರು, ಲೋಗೋ ಮತ್ತು URL ಬದಲಾಯಿಸಿ ಮತ್ತೆ ಅದನ್ನ ಇನ್ನೊಂದು ದಾರಿಯಲ್ಲಿ ನುಗ್ಗೋಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಹೀಗಾಗಿ ಎಲ್ಲಾ ಕಡೆ ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇರೋ ಕೆಲಸವನ್ನ ಪ್ರತಿಯೊಬ್ಬರು ಮಾಡಬೇಕು ಸ್ನೇಹಿತರೆ. ಹೇಗೆ ಬಚಾವಾಗೋದು ಹೇಗೆ ಹಾಗಾದ್ರೆ? ಮೊದಲನೇದಾಗಿ ಅಫಿಷಿಯಲ್ ಆಪ್ ಸ್ಟೋರ್ ಮತ್ತು ಟ್ರಸ್ಟೆಡ್ ಅಫಿಷಿಯಲ್ ವೆಬ್ಸೈಟ್ ನಿಂದ ಮಾತ್ರ ಆಪ್ ಗಳನ್ನ ಡೌನ್ಲೋಡ್ ಮಾಡ್ಕೋಬೇಕು. ಅವ್ರು ಇವರಿಂದ ಕಳಿಸ್ಕೊಳ್ಳೋದು, ಯಾವ್ಯಾವ್ದೋ ನಿಮ್ಮ ನೆಚ್ಚಿನ ಪ್ರೀತಿ ಪಾತ್ರ ವೆಬ್ಸೈಟ್ ಗಳಿಗೆ ಹೋಗಿ ಸಿಕ್ಕಿದ ಕಡೆ ಕ್ಲಿಕ್ ಮಾಡಿ ಹತ್ತಿಸ್ಕೊಂಡ್ಬಿಡೋದು, ಇಂತಹ ಗ್ರಾಚಾರಗಳನ್ನೆಲ್ಲ ಮಾಡಕ್ ಹೋಗಬಾರ್ದು ನೀವು. ರಿಪೀಟ್ ಹೇಳ್ತೀವಿ, ಅಫಿಷಿಯಲ್ ಪ್ಲೇ ಸ್ಟೋರ್ ಆಂಡ್ರಾಯ್ಡ್ ನಲ್ಲಿ, ಐಫೋನ್ ನಲ್ಲಿ ಆಪ್ ಸ್ಟೋರ್, ಅಲ್ಲಿಂದ ಮಾತ್ರ. ಅಪರೂಪದ ಸಂದರ್ಭಗಳಲ್ಲಿ ಪ್ರತಿಷ್ಠಿತ ವೆಬ್ಸೈಟ್ ಗಳಿಂದಲೂ ಕೂಡ ನೀವು ಡೈರೆಕ್ಟ್ ಆಗಿ ಇನ್ಸ್ಟಾಲ್ ಮಾಡ್ಕೋಬಹುದು. ತಿಳ್ಕೊಂಡಿರಬೇಕು, ಅನಿವಾರ್ಯ ಇದ್ದಾಗ ಮಾತ್ರ. ಯಾಕಂದ್ರೆ ಎಲ್ಲಾ ಪ್ರತಿಷ್ಠಿತ ಕಂಪನಿಗಳು ಪ್ಲೇಸ್ಟೋರ್, ಆಪ್ ಸ್ಟೋರ್ ಅಲ್ಲಿ ಕೊಟ್ಟೇ ಇರ್ತಾರೆ. ಅಪರೂಪ ಪ್ರತಿಷ್ಠಿತ ಆಗಿದ್ರೂ ಕೂಡ ಪ್ಲೇ ಸ್ಟೋರ್ ನಲ್ಲಿ, ಆಪ್ ಸ್ಟೋರ್ ನಲ್ಲಿ ಬಂದಿರದೇ ಇರಬಹುದು. ಆದ್ರೆ 99% ನಿಮಗೆ ಅಫಿಷಿಯಲ್ ಸ್ಟೋರ್ಸ್ ಅಲ್ಲೇ ಸಿಗುತ್ತೆ. 1% ಚಾನ್ಸಸ್ ಪ್ರತಿಷ್ಠಿತ, ತುಂಬಾ ಇಂಪಾರ್ಟೆಂಟ್ ಸರ್ವಿಸ್, ಬಟ್ ಸ್ಟೋರ್ ಅಲ್ಲಿಲ್ಲ, ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡಬೇಕಾಗಿರೋದು ನೋಡ್ಕೊಳ್ಳಿ. ಬಟ್ 99% ಪೀಪಲ್, ಜನ, ನೀವು ಬೇರೆ ಎಲ್ಲಿಂದನೂ ಡೌನ್ಲೋಡ್ ಮಾಡ್ಕೋಬೇಡಿ, ಯಾರ ಹತ್ರನೂ ಆಪ್ ಕಳಿಸ್ಕೊಳ್ಳಬೇಡಿ ಕೂಡ. ಜಸ್ಟ್ ಪ್ಲೇ ಸ್ಟೋರ್ ಅಲ್ಲಿ ಇದ್ರೆ, ವೆರಿಫೈಡ್ ಇದ್ರೆ ಅಲ್ಲಿಂದ ಮಾತ್ರ ತಗೊಳ್ಳಿ, ಅಥವಾ ಆಪ್ ಸ್ಟೋರ್ ನಲ್ಲಿ ಐಫೋನ್ ಆದ್ರೆ. ಜೊತೆಗೆ ನೆಕ್ಸ್ಟ್ ಬಂದಿರೋ ಎಲ್ಲ SMS, ವಾಟ್ಸ್ಆಪ್ ಅಥವಾ ಇಮೇಲ್ ಲಿಂಕ್ ಗಳನ್ನ ಕ್ಲಿಕ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಫೋನ್ ನಲ್ಲಿ ಅಮೆಜಾನ್ ಪ್ರೈಮ್ ವಿಡಿಯೋ ಆಕ್ಟಿವೇಟ್ ಆಗಿದೆ, ನೆಟ್ಫ್ಲಿಕ್ಸ್ ಆಕ್ಟಿವೇಟ್ ಆಗಿದೆ, ಹಾಟ್ಸ್ಟಾರ್ ಆಕ್ಟಿವೇಟ್ ಆಗಿದೆ, ನಾವೇ ಮಾಡ್ಬಿಟ್ಟಿದ್ದೀವಿ, ಎಂಜಾಯ್ ಮಾಡಿ, ಕ್ಲಿಕ್ ಮಾಡಿ ಲಿಂಕ್ ಮೇಲೆ, ನೀವೇ ಎಂಜಾಯ್ ಮಾಡಿ. ₹1000 ಸಬ್ಸ್ಕ್ರಿಪ್ಷನ್, ₹500 ಸಬ್ಸ್ಕ್ರಿಪ್ಷನ್, 3 ತಿಂಗಳದ್ದು, 1 ವರ್ಷದ್ದು ಆಕ್ಟಿವೇಟ್ ಆಗಿದೆ, ಇಲ್ಲಿಂದ ಕ್ಲಿಕ್ ಮಾಡಿ ಕಾಂಟೆಂಟ್ ಎಂಜಾಯ್ ಮಾಡಿ, ವಿಡಿಯೋ ನೋಡೋಕೆ ಶುರು ಮಾಡಿ ಅಂತ ಕಳಿಸ್ಬಿಡ್ತಾರೆ. ಕ್ಲಿಕ್ ಮಾಡಕ್ ಹೋಗ್ಬೇಡಿ. ನಿಮ್ಮನ್ನ ಪುಕ್ಸಟೆ ಉದ್ಧಾರ ಮಾಡಕ್ ಯಾರೂ ರೆಡಿ ಇಲ್ಲ.
ಕೇರ್ಫುಲ್ ಆಗಿರಿ. ಯಾರು ಹೇಳ್ತಿದ್ದಾರೆ ನಿಮಗೆ ಅದು ಸ್ವಲ್ಪ ನೋಡ್ಕೊಳ್ಳಿ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ. ಟ್ರಸ್ಟೆಡ್ ಆಂಟಿವೈರಸ್ ಸಾಫ್ಟ್ವೇರ್ಗಳನ್ನು ಬಳಕೆ ಮಾಡೋದು ಮತ್ತು ಅದನ್ನ ಆಗಾಗ ಅಪ್ಡೇಟ್ ಮಾಡ್ತಾ ಇರೋದು ತುಂಬಾ ಇಂಪಾರ್ಟೆಂಟ್. ಜೊತೆಗೆ ನಿಮ್ಮ ಫೋನ್ ಸೆಟ್ಟಿಂಗ್ ನಲ್ಲಿ ಇನ್ಸ್ಟಾಲ್ ಫ್ರಮ್ ಅನ್ನೋನ್ ಸೋರ್ಸಸ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಇದನ್ನ ಆನ್ ಇಡ್ಲೇಬೇಡಿ, ಯಾವಾಗಲೂ ಆಫ್ ಇಡಿ. ಹೀಗೆ ಮಾಡೋದ್ರಿಂದ ಅನ್ನೋನ್ ಸೋರ್ಸಸ್ ಇಂದ ಆಪ್ಗಳು APKಗಳು ಸೈಲೆಂಟ್ ಆಗಿ ಇನ್ಸ್ಟಾಲ್ ಆಗೋದನ್ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬಹುದು. ಬ್ಯಾಂಕ್ನವರು ಹೆಚ್ಚಿನ ಟೈಮ್ ನಲ್ಲಿ ಕಾಲ್ ಮಾಡಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಬಗ್ಗೆ ಮಾಹಿತಿ ಕೇಳಲ್ಲ. ಒಂದು ವೇಳೆ ಕಾಲ್ ಮುಖಾಂತರ ಬ್ಯಾಂಕ್ ಡೀಟೇಲ್ಸ್ ಕೇಳ್ತಿದ್ದಾರೆ ಅಂದ್ರೆ ಅವರು ಫ್ರಾಡ್ ಆಗಿರ್ತಾರೆ, ಕೊಡಕ್ ಹೋಗಬೇಡಿ. ಸಮಸ್ಯೆ ಇದ್ರೆ ಬ್ಯಾಂಕಿಗೆ ನೀವೇ ಹೋಗಿ ಬಗೆಹರಿಸ್ಕೊಳ್ಳಿ ಅಥವಾ ಅಫಿಷಿಯಲ್ ಕಾಲ್ ಸೆಂಟರ್ಸ್ ನಂಬರ್ಸ್ ನ ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಅವರ ವೆಬ್ಸೈಟ್ ಗಳಿಗೆ ಹೋಗಿ ಅಲ್ಲಿ ಕಾಲ್ ಮಾಡಿಬಿಟ್ಟು ಹೌದಾ ಏನು ಅಂತ ವಿಚಾರಿಸ್ಕೊಳ್ಳಿ. ಇಷ್ಟೆಲ್ಲ ಮಾಡಿದ್ಮೇಲೂ ಕೂಡ ನೀವೇನಾದ್ರೂ ಸೈಬರ್ ವಂಚಕರಿಂದ ಮೋಸ ಹೋದ್ರೆ ಡೈರೆಕ್ಟ್ ಆಗಿ ಸೈಬರ್ ಕ್ರೈಮ್ಗೆ ನೀವು ಕೂಡಲೇ ದೂರನ್ನ ಕೊಡಬಹುದು. ಅಥವಾ ಸ್ಕ್ರೀನ್ ಮೇಲೂ ಕೂಡ ನೋಡ್ತಾ ಇದ್ದೀರಿ ಈ ವಿಳಾಸಕ್ಕೆ, ಇದರ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅಲ್ಲೂ ಲಿಂಕ್ ಅನ್ನ ಕೊಟ್ಟಿರ್ತೀವಿ ನಾವು. ಇದು ಸರ್ಕಾರದ್ದು. ಇಲ್ಲಿಗೆ ಹೋಗಿ ಕೂಡ ನೀವು ಕಂಪ್ಲೇಂಟ್ನ ಫೈಲ್ ಮಾಡ್ಬೋದು. ಇದ್ರ ಜೊತೆಗೆ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ಈ ನಂಬರ್ಗೆ ಕಾಲ್ ಮಾಡಿ ಕೂಡ ನೀವು ರಿಪೋರ್ಟ್ ಮಾಡ್ಬೋದು. ಹುಷಾರು, ಅಗೇನ್ ಸರ್ಚ್ ಮಾಡಬೇಕಾದ್ರೆ ಸೈಬರ್ ಹೆಲ್ಪ್ ಲೈನ್ ಅಂತ ಹೇಳಿ ಮೋಸ ಮಾಡ್ಕೊಂಡು ಫೇಕ್ ವೆಬ್ಸೈಟ್ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ ಕಳ್ಳರು. ಹುಷಾರಾಗಿರಿ. ಅದಕ್ಕೆ ನಾವು ಲಿಂಕ್ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನ್ ಅಲ್ಲಿ, ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಅಫಿಷಿಯಲ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವೇ ಸರ್ಚ್ ಮಾಡಿ ಹೋಗೋದಾದ್ರೂ ಕೂಡ ವೆರಿಫೈಡ್ ಸೈಟ್ಸ್ ಅನ್ನ ವಿಸಿಟ್ ಮಾಡಿ. gov.in ಅಂತಿದೆ ನೋಡಿ, ಇದರಲ್ಲಿ ಈ ರೀತಿ ಇರುತ್ತೆ, ಏನಾದ್ರೂ ಒಂದು ಇರುತ್ತೆ ಅಥೆಂಟಿಸಿಟಿ ಚೆಕ್ ಮಾಡಕ್ಕೆ, ನೋಡ್ಕೊಳ್ಳಿ. ಜೊತೆಗೆ ಸ್ನೇಹಿತರೆ, ಪೊಲೀಸಿಗೆ ತಲುಪಿಸಿ ಏನೋ ಗೊತ್ತಾ, ಕಂಡಿಡಿಯೋದು ಕಷ್ಟ ಈ ರೀತಿ ಮಾಡಿದಾಗ. ಪಕ್ಕದ ಮನೇಲಿ ಕೂತು ನಿಮ್ಮ ಪಕ್ಕದ ಗೋಡೆಯಲ್ಲಿ ಆ ಕಡೆ ಎದ್ಕೊಂಡು ಕಳ್ಳ ಮಾಡ್ತಿದ್ದ ಅನ್ನೋದ್ರು ಪತ್ತೆ ಹೆಚ್ಚಕ್ಕೆ ಕೂಡಲೇ ಆಗಲ್ಲ. ಸೈಬರ್ ಕ್ರಿಮಿನಲ್ಗಳು ಪ್ರಾಕ್ಸಿ ಸರ್ವರ್ ಯೂಸ್ ಮಾಡ್ತಿರ್ತಾರೆ, ಅಲ್ಲದೆ ಡೆವಲಪರ್ ಸಿಗ್ನೇಚರ್ಸ್ನ ಪಬ್ಲಿಕ್ ಆಗದಂತೆ ನೋಡ್ಕೊಂಡಿರ್ತಾರೆ. ಇದ್ರ ಜೊತೆಗೆ ಸೈಬರ್ ವಂಚಕರು ಹೊಸ ಟೆಕ್ನಾಲಜಿಗೆ ನಮ್ಮ ತನಿಖಾ ಏಜೆನ್ಸಿಗಳಿಗಿಂತ ಬೇಗ ಅಪ್ಡೇಟ್ ಆಗಿರ್ತಾರೆ. APK ಫೈಲ್ಗಳನ್ನ ಡಿಕ್ರಿಪ್ಟ್ ಮಾಡೋದು ಕೂಡ ತುಂಬಾ ಕಾಂಪ್ಲಿಕೇಟೆಡ್ ಟಾಸ್ಕ್. ಅದನ್ನ ಬ್ರೇಕ್ ಡೌನ್ ಮಾಡಿ ಅರ್ಥ ಮಾಡ್ಕೊಂಡು ಓದೋದು ಏನ್ ಫೈಲ್ ಅದು ಅಂತ. ಇದ್ರ ಜೊತೆಗೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ರಿಮೋಟ್ ಪ್ಲೇಸಸ್ ಅಲ್ಲಿ ಕೂತು ವಂಚನೆ ಮಾಡೋದ್ರಿಂದ ನಿಮಗಾಗಿರೋ 50,000, 1 ಲಕ್ಷ, 10 ಲಕ್ಷ ಅಷ್ಟು ವಂಚನೆಗೂ ಕೂಡ ನಾರ್ತ್ ಕೊರಿಯಾದಲ್ಲಿ ಕೂತ್ಕೊಂಡು ಮಾಡಿದ್ರೆ ಅಲ್ಲಿಗೆ ಹೋಗೋದು ಹೆಂಗೆ? ಕಿಮ್ ಜಾಂಗ್ ಉನ್ ಬಿಡಬೇಕಲ್ಲ ಅಲ್ಲಿ ತನಿಖೆ ಮಾಡಕ್ಕೆ. ಫ್ಲೈಟ್ ಟಿಕೆಟಿಗೆ ಅಷ್ಟು ಕಾಸ್ಟ್ ಆಗ್ಬಿಡ್ಬೋದು ಅಲ್ವಾ? ಸೊ ರಿಕವರಿ ಎಲ್ಲ ಈಸಿ ಇಲ್ಲ. ಪೊಲೀಸರು ಅಂತ ಕೇಸ್ ತಗೊಳ್ತಾರೆ, ಲಾಸ್ಟಿಗೆ ಅದು ಬಿದ್ದು ಹೋಗ್ಬಿಡುತ್ತೆ, ನಿಮಗೆ ರೆಸೊಲ್ಯೂಷನ್ ಸಿಗೋದು ಕಷ್ಟ. ಜೊತೆಗೆ ಸುಮಾರು ಸಲ ಏನಾಗುತ್ತೆ, ಸೈಬರ್ ವಂಚಕರು ಟೆಂಪ್ರರಿ ಅಕೌಂಟ್ಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಿಕೊಂಡು ತಕ್ಷಣ ಅದನ್ನ ಕ್ರಿಪ್ಟೋ ಆಗಿ ಕನ್ವರ್ಟ್ ಮಾಡಿಕೊಂಡು ಬಿಟ್ ಕಾಯಿನೋ ಅಥವಾ ಇನ್ನೊಂದು ಯಾವುದೋ ಸುಡುಗಾಡು ಕ್ರಿಪ್ಟೋ ಕರೆನ್ಸಿ ಮಾಡಿಕೊಂಡು ಅದನ್ನ ಮತ್ತೆ ಸಿಗಲ್ಲ, ಮುಗಿದ ಕತೆ, ಆ ರೀತಿ ಮಾಡ್ಕೊಂಡ್ಬಿಡ್ತಾರೆ. ಜೊತೆಗೆ ಗೂಗಲ್ನಂತ ಅಫಿಷಿಯಲ್ ಸ್ಟೋರ್ಗಳ ಕಣ್ ತಪ್ಪಿಸಿ ಅವುಗಳ ಒಳಗೂ ಎಂಟ್ರಿ ಕೊಡೋಕೆ ಪ್ರಯತ್ನ ಪಡ್ತಿರ್ತಾರೆ. ನಾವು ಹೇಳಿದ್ವಲ್ಲ, ಸ್ಟೋರಲ್ಲಿ ಇದ್ರೆ ಮಾತ್ರ ತಗೊಳ್ಳಿ ಅಂತ ಹೇಳಿ. ಅಲ್ಲೇನಾಗುತ್ತೆ ಗೊತ್ತಾ, ಸ್ಟೋರ್ಗಳಿಗೂ ಕೂಡ ಬಂದು ಸೇರ್ಕೊಳ್ಳೋಕೆ ಪ್ರಯತ್ನ ಪಟ್ಟಿರ್ತಾರೆ. ಅದಕ್ಕೇನೆ ಆ್ಯಪ್ ಸ್ಟೋರ್, ಆ್ಯಪಲ್ನಲ್ಲಿ, ಆ್ಯಂಡ್ರಾಯ್ಡ್ನಲ್ಲಿ ಪ್ಲೇ ಸ್ಟೋರ್ ಪರ್ಮಿಷನ್ ಕೂಡಲೇ ಕೊಡಲ್ಲ. ಅಪ್ಪಿ ಕಣ್ ತಪ್ಪಿಸ್ಕೊಂಡು ಇವ್ರು ಬಂದರೂ ಕೂಡ ಆ್ಯಪ್ಗಳನ್ನು ಡಿಲೀಟ್ ಮಾಡ್ತಾನೆ ಇರ್ತಾರೆ, ಆದರೂ ಕೂಡ ಬರ್ತಾ ಇರ್ತಾರೆ. ಹಾಗಾಗಿ ಆ್ಯಪ್ ಡೌನ್ಲೋಡ್ ಮಾಡೋಕ್ಕಿಂತ ಮುಂಚೆ ಪ್ಲೇ ಪ್ರೊಟೆಕ್ಟ್ ಇದೆಯಾ ನೋಡಿ. ಆ್ಯಪಲ್ನವರು ತುಂಬ ಸ್ಟ್ರಿಕ್ಟ್ ಇದ್ದಾರೆ, ಯಾವ್ಯಾವ ಆ್ಯಪ್ ಎಲ್ಲ ಲೈವ್ ಆಗೋಕ್ಕೆ ಬಿಡಲ್ಲ ಅವರು ಆ್ಯಪ್ ಸ್ಟೋರ್ನಲ್ಲಿ. ಆ್ಯಂಡ್ರಾಯ್ಡ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಜಂಕ್ ಆ್ಯಪ್ಗಳು ಕೂಡ ಬಂದ್ಬಿಟ್ಟಿರ್ತಾವೆ ಬೇಗ. ಅವ್ರು ತೆಗೆದು ಹಾಕ್ತಾರೆ, ಪತ್ತೆ ಹಚ್ಚಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ, ಅಷ್ಟರಲ್ಲಿ ಕೆಲವರು ಮೋಸ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಪ್ಲೇ ಪ್ರೊಟೆಕ್ಟ್ ಅಂತ ಇದೆಯಾ ಅಂತಲೂ ನೋಡ್ಕೊಳ್ಳಿ ಡೌನ್ಲೋಡ್ ಮಾಡೋಕ್ಕಿಂತ ಮುಂಚೆ. ಯಾಕಂದ್ರೆ ಸ್ನೇಹಿತರೆ, ಸಣ್ಣ ಅಮೌಂಟ್ ಅಲ್ಲ. ಲಾಸ್ಟ್ ಇಯರ್ 2024ರಲ್ಲಿ 23,000 ಕೋಟಿ ರೂಪಾಯಿ ಕಳ್ಕೊಂಡಿದ್ದಾರೆ ಭಾರತೀಯರು ಸೈಬರ್ ವಂಚನೆಯಲ್ಲಿ. ಈ ವರ್ಷ 2025ರಲ್ಲಿ ಭಾರತೀಯರು 1.2 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಕಳ್ಕೊಳ್ತಿದ್ದಾರೆ. ಈಗಿನ ಟ್ರೆಂಡ್ ನೋಡ್ತಾ ಇದ್ದಾರೆ, ಅಷ್ಟು ವೇಗವಾಗಿ ದುಡ್ಡನ್ನು ಕಳ್ಕೊಳ್ತಾ ಇದ್ದಾರೆ, ಅಷ್ಟು ಅಡ್ವಾನ್ಸ್ಡ್ ಆಗ್ತಾ ಇದ್ದಾರೆ ಸೈಬರ್ ಕಳ್ಳರು. ಇದನ್ನ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ I4Cನೇ ಅಂದಾಜು ಮಾಡಿದೆ. 2025-26 ಫಿನಾನ್ಷಿಯಲ್ ಇಯರ್ನಲ್ಲಿ ಫಸ್ಟ್ ಹಾಫ್ನಲ್ಲೇ ಬ್ಯಾಂಕ್ ರಿಲೇಟೆಡ್ ಫಿನಾನ್ಷಿಯಲ್ ಫ್ರಾಡ್ 8 ಪಟ್ಟು ಜಂಪ್ ಆಗಿದೆ. ಇದನ್ನ RBIನೇ ಹೇಳಿದೆ. ಕೇಂದ್ರ ಗೃಹ ಇಲಾಖೆ ಕೊಟ್ಟಿರೋ ಮಾಹಿತಿ ಪ್ರಕಾರ 2025ರ ಮೊದಲ 5 ತಿಂಗಳಲ್ಲಿ ಸೈಬರ್ ವಂಚನೆಯಿಂದ 7,000 ಕೋಟಿ ರೂಪಾಯಿ ಹಣ ಆಲ್ರೆಡಿ ಹೋಗಿದೆ. ಇದರಲ್ಲಿ ಹೆಚ್ಚಿನ ಸೈಬರ್ ದಾಳಿ ಮಯನ್ಮಾರ್, ಕಂಬೋಡಿಯಾ, ವಿಯೆಟ್ನಾಂ, ಲಾವೋಸ್ ಮತ್ತು ಥೈಲ್ಯಾಂಡ್ ಈ ಆಗ್ನೇಯ ಏಷ್ಯನ್ ರಾಷ್ಟ್ರಗಳಿಂದ ಆಗಿದೆ. ನಾನು ಬಹಳ ಬುದ್ಧಿವಂತ ಅಂತ ಅನ್ಕೊಂಡ್ರೆ ಮೋಸ ಹೋಗ್ಬೋದು. ಸೈಬರ್ ವಂಚಕರು ಟೆಕ್ಕಿಗಳಿಂದ ಹಿಡಿದು ಹೈಕೋರ್ಟ್ ಜಡ್ಜ್ ವರೆಗೆ ಯಾರನ್ನೂ ಬಿಟ್ಟಿಲ್ಲ. ಹಾಗಾಗಿ ನನಗೇನು ಗೊತ್ತಿಲ್ಲ, ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಅಲರ್ಟ್ ಆಗಿರೋದೇ ಒಳ್ಳೆಯದು. ಇದೇ ವರ್ಷದ ಜನವರಿಯಲ್ಲಿ ಕೇರಳ ಹೈಕೋರ್ಟ್ನ ಜಡ್ಜ್ ಒಬ್ಬರಿಂದ ಸೈಬರ್ ವಂಚಕರು ಬರೀ 90 ಲಕ್ಷ ರೂಪಾಯಿನ ಎಗರಿಸ್ಕೊಂಡಿದ್ರು. ಸೊ ಇಲ್ಲಿ ಸಣ್ಣ ಎಚ್ಚರ ತಪ್ಪಿದ್ರೂ ಕೂಡ ದೊಡ್ಡ ಬೆಲೆ ತರಬೇಕಾಗುತ್ತೆ. ಹುಷಾರಾಗಿರಿ ಸ್ನೇಹಿತರೆ. ಹಾಗೂ ಇಂಥ ಮುಖ್ಯವಾಗಿರೋ ವರದಿಯನ್ನು ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ದಯವಿಟ್ಟು ಶೇರ್ ಮಾಡಿ. ಇದನ್ನು ಶೇರ್ ಮಾಡಿಲ್ಲ ಅಂದ್ರೆ ಯಾವ ಶೇರ್ ಮಾಡೋದಲ್ವ ಸ್ನೇಹಿತರೆ, ದಯವಿಟ್ಟು ಶೇರ್ ಮಾಡಿ ಅವೇರ್ನೆಸ್ ಮೂಡಿಸೋಕೆ ಹೆಲ್ಪ್ ಮಾಡಿ. ನೀವೇನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ರಿಕ್ವೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.